ನಮಸ್ಕಾರ ವೀಕ್ಷಕರೇ. ದುಡುಕಿನ ಬುದ್ಧಿ ದುರಾದೃಷ್ಟಕ್ಕೆ ಮೂಲ. ಮುಂದುವರೆದ ಭಾಗ. ತಂದೆ ಹೇಳಿದ ಹಾಗೆ ಒಂದು ಬಟ್ಟಲು ಹಾಲನ್ನು ತೆಗೆದುಕೊಂಡು ಮರುದಿನ ಆ ಹುಡುಗ ಹೊಲದ ಬಳಿ ಇರುವ ಹುತ್ತದ ಕಡೆ ಹೋದ. ನೈವೇದ್ಯವನ್ನು ನೀಡಿ ತಿರುಗಿ ನೋಡದೆ ಮನೆಗೆ ಮರಳಿದ. ಸಂಜೆಯಾದ ನಂತರ ತಿರುಗಿ ಹುತ್ತದ ಬಳಿ ಹೋದಾಗ ಆ ಹಾಲಿನ ಬಟ್ಟಲದೊಳಗೆ ಒಂದು ಬಂಗಾರದ ನಾಣ್ಯವನ್ನು ನೋಡಿದ. ಅದನ್ನು ತೆಗೆದುಕೊಂಡು ಮನೆಗೆ ಹೋದ. ಮರುದಿನ ಆ ಹುತ್ತದ ಕೆಳಗೆ ಬಹಳಷ್ಟು ಬಂಗಾರದ ನಾಣ್ಯಗಳು ಇರಬಹುದು. ಆದ ಕಾರಣ ನಾನು ಅಲ್ಲಿಯೇ ಅದನ್ನು ಮರದ ಹಿಂದೆ ನೋಡಿ ಹೇಗೆ ನಾಣ್ಯ ಸಿಗುತ್ತದೆ ಎಂದು ನೋಡೋಣ ಎಂದು ಹಾಲನ್ನು ತೆಗೆದುಕೊಂಡು ಹೋದ. ಹಾಲನ್ನು ಹುತ್ತದ ಬಳಿ ಎಲ್ಲಿ ಇಟ್ಟು ಅಲ್ಲಿ ಇರುವ ಒಂದು ಮರದ ಹಿಂದೆ ಅವಿತು ನೋಡಿದ. ಆಗ ಆ ದೈವ ಸರ್ಪವು ಹಾಲನ್ನು ಕುಡಿದು ಅದರ ಒಳಗೆ ಒಂದು ಬಂಗಾರದ ನಾಣ್ಯವನ್ನು ಇಟ್ಟು ತಿರುಗಿ ಹೊತ್ತದೊಳಗೆ ಹೋಗುತ್ತಿತ್ತು. ಆಗ ಆ ಬಾಲಕ ಸರ್ಪಕ್ಕೆ ಒಂದು ಕೋಲಿನಿಂದ ಹೊಡೆಯಲು ಹೋದ. ಆ ಸರ್ಪಕ್ಕೆ ಒಂದು ಕೋಲಿನಿಂದ ಹೊಡೆದಾಗ ಆ ಸರ್ಪ ಅವನನ್ನು ಕಚ್ಚಿ ಕೊಂದು ಬಿಟ್ಟಿತು. ಆ ದಿನ ಮಧ್ಯಾಹ್ನದ ವೇಳೆಗೆ ರಾಮಪ್ಪನು ಹೊಲಕ್ಕೆ ಬಂದಾಗ ತನ್ನ ಮಗ ಸತ್ತು ಬಿದ್ದಿದ್ದ. ಆಗ ಆ ನಾಗದೇವರಿಗೆ ರಾಮಪ್ಪನು ಅಳುತ್ತಾ ಬೇಡಿಕೊಳ್ಳುತ್ತಾನೆ, ನಾನು ನಿನ್ನನ್ನು ಇಷ್ಟು ವರ್ಷಗಳ ಕಾಲ ಪೂಜಿಸಿದ್ದಕ್ಕೆ ನನಗೆ ಈ ರೀತಿ ಪ್ರತಿಫಲ ಸಿಕ್ಕಿತು. ದೇವರೇ ನನ್ನ ಮಗನನ್ನು ಉಳಿಸಿಕೊಡು ಎಂದು ಅಳುತ್ತಾ ನಾಗಸರ್ಪವನ್ನು ಬೇಡಿಕೊಂಡ. ಆಗ ನಾಗಸರ್ಪವು ಹುತ್ತದೊಳಗಿಂದ ಬಂದು ರಾಮಪ್ಪನಿಗೆ, ನಿನ್ನ ಮಗನು ಅತಿ ಆಸೆಯಿಂದ ನನ್ನನ್ನು ಹೊಡೆದು ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಬೇಕೆಂದು ಯೋಚಿಸಿದ್ದ. ಆ ಪ್ರಯತ್ನದಲ್ಲಿ ನನಗೂ ಹೊಡೆದ. ಆದ ಕಾರಣ ನಾನು ಸಿಟ್ಟಿನಿಂದ ಅವನನ್ನು ಕಚ್ಚಿದೆ. ಓ ದೇವರೇ, ನನಗೆ ಬಹಳ ವರ್ಷಗಳ ನಂತರ ಈ ನನ್ನ ಮಗನ ಜನನವಾಗಿದೆ. ಆದ ಕಾರಣ ನನ್ನ ಮಗನನ್ನು ಕ್ಷಮಿಸಿ ಅವನಿಗೆ ಜೀವದಾನ ಮಾಡು ಎಂದು ಬೇಡಿಕೊಂಡ. ಆಗ ನಾಗಸರ್ಪವು, ನಾನು ಇಷ್ಟು ವರ್ಷ ನಿನಗೆ ಕೊಟ್ಟಿರುವ ಸಂಪತ್ತು ನಿನ್ನ ಬಳಿಯಲ್ಲಿ ಇದೆ, ಹಾಗೆಯೇ ನನ್ನ ರಕ್ಷೆಯು ನಿನಗಿದೆ. ಆದರೆ ಈಗ ನಿನ್ನ ಮಗನ ಜೀವವನ್ನು ಪುನಃ ಕೇಳುತ್ತಿದ್ದೆಯಾ? ಹಾಗಾದರೆ ನಿನಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ಅದರಲ್ಲಿ ನಿನಗೆ ಯಾವುದು ಬೇಕು ಅದನ್ನು ಆಯ್ಕೆ ಮಾಡಿಕೋ. ನಿನ್ನ ಮಗನಿಗೆ ಜೀವದಾನ ಮಾಡಬೇಕೋ ಅಥವಾ ನಾನು ನಿನ್ನ ಹೊಲದಿಂದ ಹೊರಗಡೆ ಹೋಗಬೇಕೋ? ಅದಕ್ಕೆ ರಾಮಪ್ಪನು ನನ್ನ ಮಗನನ್ನು ಉಳಿಸಿಕೊಡು ಎಂದು ಬೇಡಿಕೊಂಡ. ಆಗ ನಾಗಸರ್ಪವು ಅವನ ಮಗನಿಗೆ ಜೀವದಾನವನ್ನು ಮಾಡಿ ಆ ಹೊಲದಿಂದ ಬಿಟ್ಟು ಹೋಯಿತು. ಆ ದಿನದಿಂದ ರಾಮಪ್ಪನಿಗೆ ಆ ದೇವರು ಒಂದು ನಾಣ್ಯವನ್ನು ಕೊಡಲಿಲ್ಲ. ಆ ದೇವರ ಆಶೀರ್ವಾದವೂ ಸಿಗಲಿಲ್ಲ. ಆದ ಕಾರಣ ದುಡುಕಿ ಯಾವತ್ತಿಗೂ ನಾವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ನಿಮಗೆ ಕತೆ ಇಷ್ಟವಾದಲ್ಲಿ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.